ಬಂಧುಗಳೇ ನಮಸ್ಕಾರ. ಇದು ನೋಡಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಆರ್ನಹಳ್ಳಿ ಹೋಬಳಿ ಚಿತ್ರಬ್ರಹ್ಮ ಎಂದ ಇಡೀ ಕರ್ನಾಟಕದಲ್ಲೇ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಎಸ್.ಆರ್. ಪುಟ್ಟಣ್ಣ ಕಣಗಾಲ್ ಗ್ರಾಮ ಇದು. ಈ ಗ್ರಾಮದಲ್ಲಿ ಅಧಿಕಾರಿಗಳೆಲ್ಲ ಸೇರಿಕೊಂಡು ಮಾನ್ಯ ಸಚಿವರು ಕೆ ವೆಂಕಟೇಶ್ ಅವರು ನಮ್ಮ ಕ್ಷೇತ್ರದ ಪಿರಿಯಾಪಟ್ಟಣ ತಾಲೂಕಿನ MLA ಅಂದರೆ ಶಾಸಕರು ಹಾಗೂ ಸಚಿವರು ಕೂಡ ಆಗಿದ್ದಾರೆ. ಇವಾಗ ಅವರ ಒಂದು ಕ್ಷೇತ್ರದಲ್ಲಿ ಈ ಕಣಗಾಲ್ ಗ್ರಾಮದಲ್ಲಿ ನೋಡಿ ಈ ಥರ ಡಾಂಬರ್ ಆಗ್ತಾ ಇರೋ ರೋಡ್ಗೆ ಇದು ಒಳ್ಳೆ ಸರ್ಕಲ್. ಇದು ಈ ಗ್ರಾಮಕ್ಕೆ ಮೈನು ಈ ಸರ್ಕಲ್ ಇರೋದು. ಈ ಸರ್ಕಲಲ್ಲಿ ನೋಡಿ ಈ ಥರ ಕಾಲಲ್ಲಿ ಕೆರೆದ್ಬಿಟ್ರೆ ಬಂದ್ಬಿಡ್ತಾ ಇದೆ, ಈ ಥರ ಮಾಡ್ತಾರೆ. ನೋಡಿ ಸರ್ಕಾರದ ಕೆಲಸ ಅಂತಾರೆ. ಸರ್ಕಾರಿ ಅಧಿಕಾರಿಗಳು ನಾವು ಇಲ್ಲಿ ರೈತರುಗಳು ಏನಿದ್ದೀವೋ ಈ ಗ್ರಾಮದಲ್ಲಿ ಈ ರೈತರುಗಳು ಅವರಿಷ್ಟ ಏನು ಅಂತಂದರೆ ರೈತರುಗಳಿಗೆ ಏನೂ ಗೊತ್ತಿಲ್ಲ. ನಾವು ಏನೇ ಮಾಡಿದ್ರು ನಡೀತದೆ, ನಾವೇನೇ ಮಾಡಿದ್ರು ಅವರು ಯಾರೂ ನಮ್ಮನ್ನು ಕೇಳೋಕ್ಕೆ ಬರೋಲ್ಲ, ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಬರೋಲ್ಲ ಅನ್ನೋದು ಈ ಸರ್ಕಾರಿ ಅಧಿಕಾರಿಗಳಲ್ಲಿ ಫುಲ್ಲು ಈ ಮೈಂಡ್ ಒಳಗಡೆ ಸೇರ್ಕೊಬಿಟ್ಟದೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ಸರ್ಕಾರಿ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಈ ಗ್ರಾಮಸ್ಥರು ಏನಿದ್ದೀವೋ ರೈತರುಗಳು ಎಲ್ಲರ ಮಾಡಿದ್ರು ಇಡೀ ಕರ್ನಾಟಕದಲ್ಲಿ ರೈತರುಗಳು ಭಾರಿ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಇವಾಗ ಎಲ್ಲರೂ ತಿಳ್ಕೊಬಿಟ್ಟಿದ್ದಾರೆ. ಆಗ ಗ್ರಾಮಕ್ಕೆ ಯಾವುದೇ ಒಂದು ಕಾಮಗಾರಿಗಳು ಬಂದ್ರೂ ಕೂಡ ಇದು ಇದೇ ರೀತಿ ಬರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಕೊಡ್ತಾ ಇರೋದು ಸಂಬಳ ರೈತರುಗಳು ಕಟ್ಟೋ ತೆರಿಗೆ ಹಣದಿಂದ, ನಾವು ಕಟ್ತಾ ಇರೋ ತೆರಿಗೆ ಹಣದಿಂದ ಅವರು ಸರ್ಕಾರಿ ಅಧಿಕಾರಿಗಳು ಸಂಬಳ ತೊಗೊಂಡು AC ರೂಮಲ್ಲಿ ಕೂತ್ಕೊಂಡೆಲ್ಲ ಅವ್ರು ಕೆಲಸ ಮಾಡೋದು. AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಹೊರಗಡೆ ಬರಬೇಕಿಲ್ಲಿ. ದಿನೇಶ್ ಅಂತ ಇಂಜಿನಿಯರು ಇಲ್ಲಿ ಈ ಕಾಮಗಾರಿ ನೆನ್ನೆ ಮಾತಾಡಿದ್ದೀನಿ ಅವ್ರ ಜೊತೆಲಿ. ಇಲ್ಲ ಸರ್ ಹಿಂಗೆ ಬರೋದು ಅಂತ ಹೇಳ್ತಾರೆ. ಕೆಳಗಡೆ ಡಸ್ಟ್ ಹಾಕಿದ್ದಾರೆ, ಡಸ್ಟ್ ಮೇಲೆ ಜಲ್ಲಿ ಹಾಕೊಂಡೋಯ್ತಾರೆ. ಇದು ಕ್ವಾಲಿಟಿ ಎಷ್ಟು ಇರಬೇಕು ಅನ್ನೋದೆಲ್ಲ ಮೆಜರ್ಮೆಂಟ್ ಇರಬೇಕಲ್ವ. ಒಂದೇ ಜಲ್ಲಿ ಕೂತಿರೋದಿಲ್ಲಿ, ಒಂದೇ ಜಲ್ಲಿ ಎಷ್ಟು ಇರಬೇಕು ರೋಡಲ್ಲಿ. ಇದು ಹೈವೇ ರೋಡು, ಪಿರಿಯಾಪಟ್ಟಣ ಟು ಕುಶಾಲನಗರ ಮಡಿಕೇರಿ ಹೋಗೋ ರೋಡ್ ಇದು. ಇದು ಎಷ್ಟು ಇರಬೇಕು ಅನ್ನೋದು ಇಂಜಿನಿಯರು ಸರ್ಕಾರಿ ಅಧಿಕಾರಿಗಳು ಬಂದು ನಿಲ್ಸ್ಕೊಂಡು ಮಾಡಬೇಕಾದ ಕೆಲಸ. ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ಏನೋ ಬಿಲ್ ಬಂದಾಗ ತಗೊಂಡು ಎಲ್ಲ ಹಂಚ್ಕೊಳ್ಳೋದಲ್ಲ. ಇಲ್ಲಿ ರೈತರುಗಳಿಗೆ ಮೋಸ ಮಾಡಿಬಿಟ್ಟು ನೀವು ಬಂದಿರೋ ಹಣನ ಸರ್ಕಾರದಿಂದ ಎಷ್ಟು ಲಕ್ಷ ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆಯೋ ಆ ಹಣನ ತಗೊಂಡು ನೀವು AC ರೂಮಲ್ಲಿ ಕೂತ್ಕೊಂಡು ಹಂಚ್ಕೊಳ್ಳೋಕ್ಕಲ್ಲ ಸ್ವಾಮಿ. ಬರಬೇಕಿಲ್ಲ ಸ್ಪಾಟ್ಗೆ. ಯಾರಾದ್ರೆ ನಮ್ಗೆ ಯಾವನ್ ಕಾಂಟ್ರಾಕ್ಟರ ಯಾವನವನು ಕಾಂಟ್ರಾಕ್ಟರ್ ಅಲ್ಲಿ ಬರಬೇಕು. ಕಾಂಟ್ರಾಕ್ಟರ ನಿಂತ್ಕೋಬೇಕಿಲ್ಲ. ಸರ್ಕಾರಿ ಅಧಿಕಾರಿಗಳು ಸಂಬಂಧಪಟ್ಟ ಇಂಜಿನಿಯರ್ಗಳು ಬರಬೇಕಿಲ್ಲ, ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು. ನೀವೆಲ್ಲೋ ಕೂತ್ಕೊಬಿಟ್ಟು ಯಾರನ್ನೋ ಲೇಬರ್ ಕಳಿಸ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಬಿಟ್ರೆ ಒಬ್ಬ ಕೆಲಸ ಮಾಡಿಸೋ ಮೇಸ್ತ್ರಿ ಹೇಳ್ತಾನೆ ಈ ಥರ ಮಾಡ್ತಾ ಇದ್ದಲ್ಲ ಸರಿನಾ ಅಂತಂದ್ರೆ ಯಾರು ಮಾತಾಡ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಫೋಟೋ ತೊಗೊಳ್ಳೋ ಇವನ್ ಫೋಟೋ ತೊಗೊಳ್ಳೋ, ಇವ್ರದ್ದೆಲ್ಲರೂ ವೀಡಿಯೋ ಮಾಡ್ಕೊಳ್ಳೋ, ಜೈಲಿಗೆ ಕಳ್ಸೋಣ ಇವ್ರನ್ನ ಅಂತ ಹೇಳ್ತಾರೆ. ಏನು ತಿಳ್ಕೊಬಿಟ್ಟಿದ್ದೀರಿ ರೈತರುಗಳು ಅಂತ ನೀವು? ಏನು ತಮಾಷೆನ? ರೈತರುಗಳು ಪ್ರಶ್ನೆ ಮಾಡಿದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತೀರಿ. ಏನು ಗೂಂಡ ವರ್ತನೆ ಮಾಡ್ತಾ ಇದ್ದೀರಾ ಸರ್ಕಾರದವರು? ನೀವು ಕೂತ್ಕೊಂಡು ಏನು ಮಾಡ್ತಾಯಿದ್ರಿ? ಬನ್ನಿ ಸ್ಪಾಟಿಗೆ ಬಂದು ನಿಂತ್ಕೊಂಡು ನೋಡಿ, ನೀವೇ ಚೆಕ್ ಮಾಡಿ ರೋಡ್ ಕೆಲಸ ಯಾವ ರೀತಿ ಇದೆ ಅಂತ. ಇದೇ ರೀತಿನ ನೀವು ಕೆಲಸ ಮಾಡಿಸೋದಂಗಾರ ಯಾರು ಪ್ರಶ್ನೆ ಮಾಡೋಂಗಿಲ್ವ ರೈತರುಗಳು? ಪ್ರಶ್ನೆ ಮಾಡಿದ್ದಾರೆ. ಕಪ್ಪು ಜಲ್ಲಿಗೆ ಆಯಿಲ್ ಸ್ಪ್ರೇ ಮಾಡಿ ಈ ತರ ಮಾಡಿದ್ದಾರೆ. ಅದು ಅದರಲ್ಲಿ ಅಂಟು ಅಂಶನೇ ಇಲ್ಲ. ಈ ತರ ಆದ್ರೆ ನಾವು ವ್ಯವಸ್ಥೆ ಹಿಂಗೆ ಆದ್ರೆ ನಾವು ಯಾರನ್ನ ಪ್ರಶ್ನೆ ಮಾಡೋದು? ರಾಜಕಾರಣಿಯಿಂದ ಹಿಡಿದು ಪ್ರತಿಯೊಬ್ರು ಇಲ್ಲಿ ಅಂದ್ಕೆಟ್ಟಿದ್ದಾರೆ. ಇಲ್ಲಿ ಪ್ರಜ್ಞಾವಂತ ನಾಗರಿಕರಿಗೆ ಇಲ್ಲಿ ತೊಂದರೆ ಆಯ್ತಾ? ಇಲ್ಲಿ ಇನ್ನೊಂದೇನು ಗೊತ್ತಾ, ಸಮಾಜದಲ್ಲಿ ಸಾರ್ವಜನಿಕ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ. ಅಂತ ಪುಟ್ಟಣ್ಣ ಕಣ ನಿವಾಸಿ ನಾವು ರೈತರು. ಇದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಇನ್ನೂ ಮೊದಲು ಕಾಮಗಾರಿ ನೋಡಿ, ಇದೆಲ್ಲ ತುಂಬ ಕಳಪೆ ಕಾಮಗಾರಿ. ಇದು ಹೆಚ್ಚು ಕಮ್ಮಿ ಅಂದಾಜು ಎಸ್ಟಿಮೇಟ್ ಕಾಪಿ ಕೊಡಿ ಅಂದರೆ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ. ಅಂದಾಜು ನಮಗೆ ಮಾಹಿತಿ ಪ್ರಕಾರ 1.5 ಕೋಟಿ ಪ್ರಾಜೆಕ್ಟು ಅಂತ ಒಂದು ಅಂದಾಜು ಮೇಲೆ ನಮಗೆ ತಿಳಿದಿದೆ. ಬಟ್ ಆದರೆ ಸ್ಪಷ್ಟವಾಗಿ ಅವರಿಗೆ ಎಸ್ಟಿಮೇಟ್ ಕಾಪಿ ಕೊಡಿ ಅನ್ನೋದು ಸರ್ಕಾರಿ ಅಧಿಕಾರಿಗಳು ಯಾರೂ ಕೊಡೋಕ್ಕೆ ರೆಡಿ ಇಲ್ಲ. ಎಷ್ಟು ಕಳಪೆ ಕಾಮಗಾರಿ ಅಂದರೆ ಒಂಥರ ಡಸ್ಟ್ ಮೇಲೆ ಸುಮ್ಮನೆ ಬೇಕಾಬಿಟ್ಟು ಡಾಂಬರ್ ಹೊಡೆಯೋದು ಅಥವಾ ಸ್ಪ್ರೇ ಮಾಡೋದು ಅದ್ರ ಮೇಲೆ. ಅಂದರೆ ಇವರು ಬಿಳಿ ಜಲ್ಲಿನ ಕರಿ ಜಲ್ಲಿ ಮಾಡಿ ಇದು ಮಾಡ್ತಾವ್ರು ಅಷ್ಟೇ. ಇದು ಟಾಂಬರ್ ಅಲ್ಲ. ಇದು ಈಗ ಒಂದು ಟಾಂಬರ್ಗೆ ಇಷ್ಟು ಟನ್ಗೆ ಇಷ್ಟು ಪ್ರಮಾಣದಲ್ಲಿ ಟಾಂಬರ್ ಇರಬೇಕು ಅಂತ ಒಂದು ಸರ್ಕಾರದ ಅಂಕಿಅಂಶ ಹೇಳುತ್ತೆ. ಬಟ್ ಇವ್ರು ಹೇಳ್ತಾ ಇರೋದು ಅದನ್ನು ಎಷ್ಟು ಪ್ರಮಾಣ ಎಷ್ಟಿರಬೇಕು ಅಂತ ಇವರು ಟನ್ಗೆ 3.5 ಅಂತ ಏನು ಹೇಳ್ತಾರೆ. ಅದು ಹೋಗಿ ಇದೆಯಾ ಚೆಕ್ ಮಾಡಿ ಅಂದರೆ ಇಲ್ಲ ಮೆಟೀರಿಯಲ್ ತಂದಿಲ್ಲ ಅಂತಾರೆ ನೆನ್ನೆ ಇಂಜಿನಿಯರ್ಗಳು ಬಂದಾಗ. ಹಾಗಾಗಿ ಇದು ತುಂಬ ಕಳಪೆ ಕಾಮಗಾರಿ. ಅಂದರೆ ಇದು ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲು ಆಗವ್ರೆ. ಗುತ್ತಿಗೆದಾರ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಇದನ್ನು ಸೂಕ್ತ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಯಾವುದೇ ರೀತಿ ಏನು ಸರ್ಕಾರಿ ಅಧಿಕಾರಿಗಳಲ್ಲಾಗಲಿ ಅಥವಾ ಕಾಂಟ್ರಾಕ್ಟರ್ಲಿ ಯಾವುದೇ ರೀತಿ ನಾವೇನು ಅವ್ರು ಲಂಚ ಕೊಟ್ಟು ನೀವು ಕೆಲಸ ಮಾಡಿ ಅನ್ನೋಕ್ಕಿಲ್ಲ. ಗುಣಮಟ್ಟ ಮಾಡಿ ತಿನ್ನೋರು ತಿಂದಂಗೆ ಏನು ವ್ಯವಸ್ಥೆ ಇವತ್ತು
ನೂರು ಭಾಗ ಮಾಡಿ ನಾವು ಹೇಳ್ತಾ ಇಲ್ಲ. ನೀವು ತಿನ್ನಿ, ಆದರೆ ಗುಣಮಟ್ಟ ಮಾಡಿಕೊಡಿ ನಮಗೆ ಅಷ್ಟೇ. ಇದೇ ಈ ರೀತಿ ನೀವು ಗುಣಮಟ್ಟ ಮಾಡಲಿಲ್ಲ ಅಂದರೆ, ಈಗೆಲ್ಲ ಒಂದು ವಿಚಾರದಲ್ಲಿ ನಾನು ಕೂಡ ಒಂಬಟ್ಸ್ಮನ್ಗೆ ಕಂಪ್ಲೇಂಟ್ ಮಾಡಿ ಅದು ನಾನು ಕೋರ್ಟ್ ತಿರುಗ್ತಾ ಇರೋದ್ರಿಂದ ಇದನ್ನು ಕೂಡ ನಾವು ಮೇಲ್ಮಟ್ಟಕ್ಕೆ ಎಲ್ಲಿ ತೊಗೊಂಡು ಹೋಗ್ಬೇಕು ನಾವು ತೊಗೊಳ್ತೀವಿ. ಇಂಡಿಪೆಂಡೆಂಟಾಗಿ ಬೇಕಾದ್ರೆ ನಾವು ಕ್ವಾಲಿಟಿ ಕಂಟ್ರೋಲ್ಗೆ ಹಾಕ್ತೀವಿ, ಅಥವಾ ಏನು ಯಾವ ಸರ್ಕಾರಿ ಅಧಿಕಾರಿ SR ಬುಕ್ಕಲ್ಲಿ ಏನು ಎಂಟ್ರಿ ಆಗಬೇಕು, ಅದಕ್ಕೆ ಏನೇನು ಬೇಕು ನಾವು ಪೂರ್ವ ಸಿದ್ಧತೆ ಎಲ್ಲ ನಾವು ಮಾಡ್ಕೋತಾ ಇದ್ದೀವಿ. ಇದೇ ಮಟ್ಟ ಹೋದರೆ ನಾವು ಮೇಲ್ಮಟ್ಟಕ್ಕೆ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗುಣಮಟ್ಟ ಕಾಪಾಡ್ಕೊಂಡು ನಮ್ಮದೇನು ಪ್ರಾಬ್ಲಮ್ ಇಲ್ಲ, ನಮ್ಮದೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಗುಣಮಟ್ಟ ಇವರು ಮೇಂಟೈನ್ ಮಾಡಲಿಲ್ಲ ಅಂದರೆ ನಾವು ಮುಂದೆ ಏನು ಕಾನೂನಾತ್ಮಕ ಏನು ಬೇಕು ಮುಂದೆ ನಾವು ಹೋಗೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದು ಈ ಸಮಯ ಹೇಳೋಕ್ಕೆ ಇಷ್ಟಪಡ್ತೀವಿ.